ಅಕ್ಷರೇ ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದ್ದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರಲಿಲ್ಲ. ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗೆ ಬೇಕಾದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂತ ಸಿದ್ದರಾಮಯ್ಯನ, ನಾನವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ. ನಾನು ಬೆಂಗಳೂರು ಸಿಟಿ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ ಏನೋ ಸಾಧನೆ ಮಾಡಬೇಕು, ಯಾವನೋ ನನ್ನ ಹಿಂಗ್ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲು ಹಾಕ್ಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವ್ರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದು ಅಧ್ಯಕ್ಷರೇ, 60 ಜನ. ನಾನು ಲೆಕ್ಕ ಹಾಕ್ದೆ, ನಮ್ಮ PA ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು. ಅಂದ್ರೆ ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅಂದ್ರೆ ನಿಮ್ ಬಡ್ಜೆಟ್ ಅಲ್ಲಿ ವಿರೋಧ ಪಕ್ಷಗಳು, ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿ. ಲಾಂಜಲ್ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರ. ಲಾಂಜಲ್ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದ್ರೆ ಸ್ವರ್ಗನೂ ಇಲ್ಲ ನರ್ಕನೂ ಇಲ್ಲ, ಅದಂತರ ಮಾಡಕ್ ಬಿಟ್ಟಿದ್ದಾರೆ ಅಂದ್ರು. ಅವತ್ತು ಬಡ್ಜೆಟಲ್ಲಿ, ಈ ಬಡ್ಜೆಟಲ್ಲಿ ಎಷ್ಟು ಇದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ. ಚಿಕ್ಕದಾದ ಚೊಕ್ಕದಾದ ಕಳೆ ತೂಕದ ಬಡ್ಜೆಟ್ ಇದು. ಸರಿ, ಇದು ಕಳೆನೂ ಇಲ್ಲ, ಕೊಳೆನೂ ಇಲ್ಲ. ಕೊಳೆನಾನ ತುಕೊಂಡ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ ಅವತ್ತು ಮಂಡಿಸಿರೋದು? ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ. 66 ಪುಟ, 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3 ಟೈಮ್ಸ್ ಪೇಜ್ ಇದೆ ಇದು, ಈ ಪುಸ್ತಕ. 1:3 ಟೈಮ್ 532 ಪಾಯಿಂಟ್. ಅವತ್ತಿದ್ದು 181, ಎಷ್ಟು ಲೆಕ್ಕ ಹಾಕೊಳ್ಳಿ, 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ, ಒಂದು ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನ ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವಿದನ್ನ ಸಿದ್ದರಾಮಯ್ಯನವರಿಂದ ಬಯಸಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ is fail in this class. ಈ ಕ್ಲಾಸ್ ಅಲ್ಲಿ
ಅವ್ರು ಯಾವ್ಯಾವ ಕ್ಲಾಸಲ್ಲ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈಗ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ 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 ನೇಮಕಾತಿ ಇವ್ರದ್ದು, ನೇರ ನೇಮಕಾತಿ, ನೇರ ಸೇರ್ಪಡೆ. ಆಯ್ತು ನೇರ ಸೇರ್ಪಡೆ. ಇದರಲ್ಲಿ ಫೇಲ್, ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ಟು ಅಂತ, ಅಲ್ಲೇ ಕ್ವಶನ್ ಮಾರ್ಕು. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀರಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ? ಹಾಲು ಜೇನೋ ಹಾಲೋನೋ ಆಮೇಲೆ ಗೊತ್ತಾಗ್ತತೆ, ಇನ್ನೊಂದು 15 ದಿನ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲ ಏನು ಅಂತ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳೋವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ಮೊನ್ನೆ ಪಕ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು 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 ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ ಅಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ಟು ಅದನ್ನು ರೆಗ್ಯುಲರ್, ಯಾರೇ ಇರಲಿ ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಕೇಂದ್ರನ ಬೈಯೋದು, ಕೇಂದ್ರನ ತೆಗಳೋ ಅಂಥದ್ದು. ಅವತ್ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.